ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮಗೆ ಗೊತ್ತೇ ಇದ್ದಿಲ್ಲ, ನಿಮ್ಮ ಡೀಪ್ ಕ್ಲೀನ್ ವೀಣಾ. ಇದು ಯಾವ ಊರು ಬ್ಲಾಗ್ ಅಂದರೆ ಅತ್ತಿಬೆಲೆ ಬ್ಲಾಗು. ನಾನು ಹೇಳಿದ್ದಲ್ಲ, ಬೆಂಗಳೂರಲ್ಲಿ ನನಗೆ 7ನೇ ತಾರೀಕು ಕಂಪ್ಲೀಟ್ ಆಗುತ್ತೆ. ಅದು 3 ದಿವಸ ಆಲ್ಟಿಂಗ್ ಆಗಿ ಮಾಡಿದ್ವಲ್ಲ, ಅದೆಲ್ಲ ಕ್ಲಿಯರ್ ಆಯಿತು. 7ನೇ ತಾರೀಕು ಹಾಗೇನೆ ಅತ್ತಿಬೆಲೆ ಹೋಗಿ ಆಲ್ಟ್ ಆದ್ವಿ. 8ನೇ ತಾರೀಕು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿದ್ವಿ, ಯಾಕಂದರೆ ನಮಗೆ ಊರಲ್ಲಿ ಮಾರಿ ಹಬ್ಬ ಇತ್ತು ನಮ್ಮ ಮನೆಯಲ್ಲಿ. ಹಾಗೇ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಬೇಗನೆ ಹೊರಟ್ವಿ. ಆಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಚೆನ್ನಾಗಿ ಫಾಸ್ಟಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾವು ಅಂದ್ಕೊಂಡಿರೋ ಟೈಮ್ಗೆ ಕರೆಕ್ಟಾಗಿ ಮುಗಿಸ್ತೀವಿ. 3 ಗಂಟೆಗೆಲ್ಲ ಮುಗ್ದೋಯ್ತು. 3 ಗಂಟೆಗೆ ಅಲ್ಲಿ ಬಿಟ್ರು ನಾವು ಬಂದು ತಲುಪಿದೆ 10:30ಗೆ. ಯಾಕಂದರೆ ತುಂಬ ಬೆಂಗಳೂರಲ್ಲಿ ಟ್ರಾಫಿಕ್ ಇರೋದ್ರಿಂದ ನಾವು ನೈಸ್ ರೋಡಿಗೆ ಬರೋ ತನಕನೂ ಫುಲ್ ಟ್ರಾಫಿಕ್ಕೆ. ಹಾಗೆ ಆಯಿತು ಅಂತ ಹೇಳ್ಬಿಟ್ಟು ಹೇಗೋ ಬಂದು ಸೇರಿದ್ವಿ. ಬಂದು ಸೇರೋ ಅಷ್ಟರೊಳಗೆ ಫೋನ್ ಸ್ವಿಚ್ ಆಫ್. ಆಗ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾಳೆ ಪೋಸ್ಟ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾನು ಒಳ್ಳೆ ನಿದ್ದೆ ಮಾಡಿದೆ. ಇನ್ನೊಂದು ವಿಷಯ ಏನಂದರೆ, ಎಲ್ಲರೂ ಲಿಂಕ್ ಕಳಿಸಿ ಅಂತ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ತಾಯಿದ್ದೀರ. ದಯವಿಟ್ಟು ಇನ್ಸ್ಟಾದಲ್ಲಿ ಇದೆ, ಯೂಟ್ಯೂಬಲ್ಲಿದೆ, ಹೋಗ್ಬಿಟ್ಟು ಅಲ್ಲಿ ವೀಣಾ ಬ್ಲಾಗ್ ಅಂತ ಟೈಪ್ ಮಾಡಿ, ಅದರಲ್ಲಿ ಸಿಗುತ್ತೆ ನಂದು ಲಿಂಕು. ಹಾಗೆಯೇ ವಾಟ್ಸಪ್ ಸ್ಟೇಟಸಲ್ಲೂ ಹಾಕಿರ್ತೀನಿ ನಾನು. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ವಿಷಯ ಏನಂದರೆ, ಎಲ್ಲರೂ ನನಗೆ ಕೇಳಿದ್ರಿ, ವೀಣಾ ಅವರೇ ನೀವು ಆ ಕಿಟಕಿನ ನೀರಲ್ಲಿ ಹಾಕಿ ಹಿಂಗೆ ಉಜ್ತಾ ಇದ್ದೀರಲ್ಲ, ಏನೂ ಆಗಲ್ವ ಮೇಡಮ್ ಅಂತ. ಕಿಟಕಿ ಕತೆ ಏನಾಗಬೇಕು ಮೇಡಮ್ ಅಂತ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ದೀರಿ ಇನ್ಸ್ಟಾದಲ್ಲಿ ಆಗಲಿ, ಯೂಟ್ಯೂಬಲ್ಲಾಗಲಿ, ವಾಟ್ಸಪ್ಪಲ್ಲಾಗಲಿ. ಮೇಡಮ್, ಅದು ನಾನು ಮಾಡಿದ್ದಲ್ಲ, ಮೇಡಮ್ ಕೇಳಿ ಕ್ಲೀನ್ ಮಾಡಿಸಿದ್ದು. ಆ ಥರ ಅವರು ಏನು ಪ್ರಾಬ್ಲಮ್ ಇಲ್ಲ ವೀಣಾ, ನನಗೆ ಈ ಥರನೇ ಕ್ಲೀನ್ ಮಾಡಿಕೊಡು ಅಂದರು. ಆಯಿತು ಅಂದ್ಬಿಟ್ಟು ತಡಿ ನಾನು ಟ್ರೈ ಮಾಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಾದಮೇಲೆ ನನಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ. ಬರೀ ನೆಟ್ ಮಾತ್ರ ಉಜ್ಜಿದ್ದು, ಅದೇ ಸೊಳ್ಳೆಗೆ ಹಾಕ್ತಾರಲ್ಲ ನೆಟ್ ಕಿಟಕಿಗೆ, ಅದನ್ನು ಮಾತ್ರ ಜಸ್ಟ್ ಹಿಂಗೆ ಬ್ರಷ್ ಸೋಪ್ ಹಾಕ್ಬಿಟ್ಟು ಉಜ್ಜಿದ್ವಿ. ನೀರು ಒಯ್ದ್ವಿ. ತಕ್ಷಣ ನೀರು ಇದು ಒರೆಸಾದ್ಮೇಲೆ ಫುಲ್ ಡ್ರೈ ಬಟ್ಟೆ ತೊಗೊಂಡು ಒರೆಸಿದ್ವಿ. ಅಲ್ಲಂತೂ ಒಳ್ಳೆ ಬಿಸಿಲು ಅವ್ರ ಊರಲ್ಲಿ. ಹಂಗಾಗಿ ಅದು ಏನು ತೊಂದರೆ ಆಗೋಲ್ಲ. ಹಂಗೆ ಅಂದ್ಬಿಟ್ಟು ಎಲ್ಲ ಕಿಟಕಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಯೂಸ್ ಮಾಡಲ್ಲ, ಮತ್ತು ಉಗಿಸ್ಕೊಂಡು ಬರಬೇಕಾಗತ್ತೆ. ಲಕ್ಷ ಕೊಟ್ಟು ಹಾಕ್ಸಿರ್ತಾರೆ ಕಿಟಕಿಗಳನ್ನ. ಆ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗಬೇಡಿ. ಕೆಲವ್ರು ಮಾಡಲಿ, ಅದು ನ್ಯಾಕ್ ಇದ್ದರೆ ಮಾತ್ರ. ಇವ್ರಿಗೆ ಒಳ್ಳೆ ನ್ಯಾಕ್ ಇದೆ, ಇವ್ರು ಮಾಡಲಿ, ತೊಂದರೆ ಇಲ್ಲ. ಹಂಗಾಗಿ ಇದು ಡೌಟ್ ನಿಮಗೆ ಕ್ಲಿಯರ್ ಆಯ್ತಲ್ವಾ? ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೋತಾ ಇದ್ದೀರ. ನಿಜವಾಗ್ಲೂ ಯಾರಿಗೆ ಯಾವ್ಯಾವ ಡೇಟ್ ಕೊಡಬೇಕಂತ ನನಗೇ ಫುಲ್ ಕನ್ಫ್ಯೂಸು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ ನನಗೆ. ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ, ಹೀಗೇ ಬೆಳೆಸ್ತಾಯಿರಿ, ಹೀಗೇ ನಿಮ್ಮ ಎಲ್ಲ ಊರಿಗೂ ಬಂದು ನಾನು ಕ್ಲೀನಿಂಗ್ ಮಾಡಿಕೊಡ್ತೀನಿ. ಹಾಗೆ ನನಗೆ ಇದೇ ಥರ ಆಶೀರ್ವಾದ ಮಾಡಿ. ಈಗ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹೀಗೇನೆ ನನ್ನ ವೀಡಿಯೋ ನೋಡ್ತಾ ಇರಿ. ಬಾಯ್. We've been waiting for so long.